ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ದೀಪಕ್ ಎಜುಕೇಟರ್ ಚಾನಲ್. ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಿಮಗೆ 3 ಟಿಪ್ಸು 100ಗಿಂತ ಪ್ಲಸ್ಸು ಮಾರ್ಕ್ಸ್ನ ತೆಗಿಯೋದಕ್ಕೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ನೇ ಟಿಪ್ಪು ಏನು ಅಂದರೆ ಲರ್ನ್ ದ ಫಾರ್ಮುಲಾ ಆ್ಯಂಡ್ ರಿಯಾಕ್ಷನ್. ಇಲ್ಲಿ ನಿಮಗೆ ಏನು ಇಂಪಾರ್ಟೆಂಟು ಅಂದರೆ ಫಾರ್ಮುಲಾ ಮತ್ತು ರಿಯಾಕ್ಷನಲ್ಲೇ 10ರಿಂದ 15 ಕ್ವಶನು ಕಂಪ್ಲೀಟಾಗಿ ಕೊಟ್ಟಿರ್ತಾರೆ. ಫಾರ್ಮುಲಾ ಯಾವುದ್ರಲ್ಲಪ್ಪ ನೀವು ನೋಡ್ಕೋಬೇಕು ಅಂದರೆ ಫಿಸಿಕ್ಸಲ್ಲಿ ಮ್ಯಾಥಮೆಟಿಕ್ಸಲ್ಲಿ ನೋಡ್ಕೋಬೇಕಾಗುತ್ತೆ. ರಿಯಾಕ್ಷನ್ನು ನಿಮಗೆ ಕೆಮಿಸ್ಟ್ರಿಯಲ್ಲಿ ಸಿಗುತ್ತೆ. ನಿಮಗೆ KCET ಇದು ಮೇನ್ ಇಂಪಾರ್ಟೆಂಟ್. KCET ಇದು ಮುಖ್ಯವಾಗಿ ಬೇಕೇ ಆಗಿರುತ್ತೆ. ಅದಕ್ಕೋಸ್ಕರ ನೀವು ತಮ್ನೇಲಲ್ಲಿ ನೋಡಿದಾಗೆ ಈ ಒಂದನೇ ಟಿಪ್ಪನ್ನು ನೀವು ಯೂಸ್ ಮಾಡಿದ್ರೆ 100% ರಿಸಲ್ಟ್ ಬರೋದಂತೂ ಖಚಿತ. ನೆಕ್ಸ್ಟ್ನೇ ಟಿಪ್ ಏನು ಅಂದರೆ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಪ್ರಾಪರ್ಲಿ. ನೀನು ಪ್ರತಿಯೊಂದನ್ನು ಬಯಾಟ್ ಮಾಡೋಕ್ಕೆ ಹೋಗಬೇಡಿ, ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಏನಾನ ಒಂದು ಫಿಸಿಕ್ಸಲ್ಲಿ ವಾಲ್ಟು ಜೂಲ್ಸು ಅಂತ ಯಾವುದಕ್ಕೆ ಯಾವುದು ಕಾಂಬಿನೇಷನ್ನು ಅಂತ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು. ಆಮೇಲೆ ಸಮ್ಮನ್ನು ಕ್ಲಾರಿಟಿಯಾಗಿ ಮಾಡ್ಬೋದು. ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟು. ಈ ಟೈಮಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಸಾಕು, ಪ್ರತಿಯೊಂದು ಕಾನ್ಸೆಪ್ಟು ನಿಮಗೆ ಅರ್ಥ ಆಗುತ್ತೆ. KCET ಎಕ್ಸಾಮಲ್ಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಕ್ವಶನ್ ಮಾತ್ರ ಕೊಡ್ತಾರೆ. ಆಮೇಲೆ ನೀವು NCERT ಟೆಕ್ಸ್ಟ್ ಬುಕ್ಕನ್ನು ತರೋವಾಗಿ ಓದಿ. ಬೇರೆ ಟೆಕ್ಸ್ಟ್ ಬುಕ್ಕು ಮತ್ತು ಯಾವುದೇ ಜೆನ್ನನ್ನು ಓದೋಕ್ಕೆ ಹೋಗಬೇಡಿ. ಮತ್ತು ಪ್ರತಿಯೊಂದು ನಿಮಗೆ ಈ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ NCERT ಟೆಕ್ಸ್ಟ್ ಬುಕ್ಕು ನಿಮಗೆ ನ್ಯಾಷನಲ್ ಲೆವೆಲ್ ಟೆಕ್ಸ್ಟ್ ಬುಕ್ ಆಗಿರೋದ್ರಿಂದ ಅದರಿಂದನೇ ಕ್ವಶನ್ಗಳು ಬರುವ ಚಾನ್ಸಸ್ ಇದೆ. ಅದಕ್ಕೋಸ್ಕರ NCERT ಟೆಕ್ಸ್ಟ್ ಬುಕ್ಕನ್ನು ಓದೋಕ್ಕೆ ನಾನು 2ನೇ ಟಿಪ್ಪನ್ನು ಕೊಡ್ತಾಯಿದ್ದೀನಿ. ಈ ಟಿಪ್ಗಳನ್ನು ಫಾಲೋ ಮಾಡಿದ್ರೆ ನೀವು ಕನಿಷ್ಠ 100 ಅಂಕಗಳಂತೂ ತೆಗೆದಾಗ 100ಕ್ಕೆ ಪ್ಲಸ್ ಬರುತ್ತೆ. ನಿಮಗೆ ರ್ಯಾಂಕಿಂಗು ಇಂಪ್ರೂವ್ ಆಗುತ್ತೆ. 3ನೇ ಟಿಪ್ ಬರೋದಾದರೆ ಇಂಪ್ರೂವ್ ಯುವರ್ ಸ್ಪೀಡ್ ಟು ಸಾಲ್ವ್ ದ ಪ್ರಾಬ್ಲಮ್. ಇಲ್ಲಿ ಮೇಯ್ನು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮ್ಮ ಸ್ಪೀಡ್ ದುನಿಯಾದ ಇದು ಟೆಸ್ಟ್ ಆಗುತ್ತೆ. ಏಕೆ ಅಂದರೆ ಇಲ್ಲಿ ಸ್ಪೀಡು ನೀವು ಎಷ್ಟು ಸ್ಪೀಡಾಗಿ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು, ಮತ್ತು ನಿಮಗೆ ಟೈಮ್ ಸೇವ್ ಆಗುತ್ತೆ. ನಿಮ್ಮ ಟೈಮನ್ನು ಸೇವ್ ಮಾಡಿಕೊಂಡಷ್ಟು ಮುಂದಿನ ಕ್ವಶನ್ಗಳು ಯೂಸ್ ಆಗುತ್ತೆ. ಇಲ್ಲಿ ಇನ್ನೊಂದು ಮಿನಿ ಟಿಪ್ ಏನು ಅಂದರೆ ಫಸ್ಟು ಈಸಿ ಕ್ವಶನ್ಗಳು ಮಾಡ್ಕೊಂಬಂದ್ಬಿಡಿ, ಗ್ಲಾನ್ಸ್ ಮಾಡಿ. ಆನಂತರ ಡಿಫಿಕಲ್ಟ್ ಕ್ವಶನ್ಗೆ ಹೋಗಿ. ಆವಾಗ ನೀವು ಯಾವುದು ಈಸಿ ಕ್ವಶನ್ನ ಮಿಸ್ ಮಾಡಲ್ಲ. ಆಲ್ ದ ಬೆಸ್ಟ್. ಡೂ ವೆಲ್ ಫಾರ್ ಯುವರ್ KCET ಎಕ್ಸಾಮ್ ದಿಸ್ ಇಯರ್. ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಹಿಟ್ ದ ಬೆಲ್ ಐಕನ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ to further update.